ಹಾಯ್ ಎವ್ರಿವನ್, ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಾನಿಲ್ಲಿ ಹುಲ್ಲನ್ನು ತಗೊಳ್ತಾ ಇದ್ದೀನಿ. ಹಾಗೆ ಒಂದು ವುಡನ್ ಪೀಸ್ ಇದೆ. ಇದರಿಂದ ಏನು ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನಿಲ್ಲಿ ಒಂದು ವುಡನ್ ಪೀಸ್ನ ತೊಗೊಂಡಿದ್ದೀನಿ. ಇದರಿಂದ ನಾನು ಎರಡು ಸೈಡು ಒಂದೊಂದು ಮೊಳೆ ಹೊಡ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ ಎಡ್ಜಲ್ಲಿ ನಿಮಗೆ ಎಷ್ಟು ಲೆಂತ್ ಬೇಕಾಗುತ್ತೆ ಅಷ್ಟು ಲೆಂತಲ್ಲಿ ವುಡನ್ ಪೀಸ್ನ ತೊಗೊಂಡು ಮೊಳೆ ಹೊಡ್ಕೊಳ್ಳಿ. ನಾನಿಲ್ಲಿ ಹುಲ್ಲನ್ನಿಂದ ಹಾರನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥದ್ದು ಹುಲ್ಲನ್ನು, ಸಿಸರು, ಹಾಗೆ ಒಂದು ಮೆಜರ್ಮೆಂಟ್ ಟೇಪು, ಒಂದು ವುಡನ್ ಪೀಸ್, ಇಷ್ಟೇ ಬೇಕಾಗಿರೋದು. ನಾವಿಲ್ಲಿ ಅರ್ಧ ಗಂಟೆಯಲ್ಲಿ ಹುಲ್ಲನ್ ಹಾರನ ರೆಡಿ ಮಾಡ್ಬೋದು ಮನೆಯಲ್ಲೇ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಫಸ್ಟು ಒಂದು ನಾಟ್ ಹಾಕ್ಕೊಂಡು ಈ ಕಡೆ ಸ್ಟಾರ್ಟಿಂಗ್ ಒಂದು ಮೊಳೆ ಇತ್ತಲ್ವ ಅದಕ್ಕೆ ಒಂದು ಸುತ್ತಾಕೊತಾ ಇದ್ದೀನಿ. ರೌಂಡ್ ಹಾಕೋಬೇಕು. ಇಲ್ಲಿ ಫಸ್ಟ್ ಕಲರ್ನ ನಾನು 20 ರೌಂಡು ತೊಗೊತಾ ಇದ್ದೀನಿ. ಫಸ್ಟು ನಾನು ರೆಡ್ ಕಲರ್ ಯೂಸ್ ಮಾಡಿದ್ದೀನಿ. ನೀವು ಯಾವ ಕಲರ್ ಬೇಕಾದರೂ ಯೂಸ್ ಮಾಡ್ಬೋದು. ಕಾಂಬಿನೇಷನ್ ನಾನಿಲ್ಲಿ 2 ಇದೆ ಹುಲ್ಲನ್ನು. ನೀವು ಒಂದಿದ್ರೆ ಎಷ್ಟು ಕೌಂಟ್ ಮಾಡ್ಕೋಬೇಕಂತ ನೋಡ್ಕೊಳ್ಳಿ. 2 3 4 7 8 23 24. ನಾವಿದು ಹುಲ್ಲನ್ನು ಎಷ್ಟು ದಪ್ಪ ಸುತ್ಕೊತೀವೋ ಅಷ್ಟು ಫ್ಲವರ್ ಚೆನ್ನಾಗಿ ಬರುತ್ತೆ. 25 30 94 95 96 100 ಅಂದರೆ ನಾನು ಡಬಲ್ ಥ್ರೆಡ್ ತೊಗೊಂಡಿದ್ದೆ, 2 ತೊಗೊಂಡಿದ್ದೆ, 100 ತೊಗೊಂಡಿದ್ದೀನಿ. ನೀವು ಸಿಂಗಲ್ ತೊಗೊಂಡ್ರೆ 200 ಸುತ್ಕೊಳ್ಳಿ, ದಪ್ಪ ಬರುತ್ತೆ. ಆವಾಗ ಇಲ್ಲಿ ನಮಗೆ ಸ್ಟಾರ್ಟಿಂಗೇ ಟೈಟ್ ಇರುತ್ತೆ, ಹಾಕೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಈ ಕಡೆ ಸ್ವಲ್ಪ ಎತ್ಕೊಂಡು ಲೂಸಾಗಿ ಹಾಕೊಬೋದು. ಹಾಗಾಗಿ ನಾನು ಈ ಕಡೆ ಹಾಕೊತಾ ಇದ್ದೀನಿ. ಈ ರೀತಿ 2 ರೌಂಡ್ ತಗೊಂಡು ಈ ಕಡೆಗೆ ಜರುಗಿಸ್ಕೊಳ್ಳಿ. ಇದು ಲಾಸ್ಟಲ್ಲಿ ಸುತ್ತಿದ್ವಲ್ಲ ಅದನ್ನು ಈ ಕಡೆಗೆ ಸೇರಿಸ್ಕೋಬೇಕು. ರೀತಿ ಸೇರಿಸ್ಕೊಂಡು ಟೈಟಾಗಿ ಗಂಟು ಹಾಕಬೇಕಾಗುತ್ತೆ. ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟಾಗಿ ನೋಡಿಕೊಂಡು ನಾಟ್ ಹಾಕ್ಕೊಳ್ಳಿ. ಒಂದು 2 ಟೈಮ್ಸು ನಾಟ್ ಹಾಕ್ಕೋಬೇಕು. ಈ ರೀತಿ ಇವಾಗ ಒಂದು ಸಲ ಇಲ್ಲಿ ನಾಟ್ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಮತ್ತೆ ಒಂದು ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಸ್ಟಾರ್ಟಿಂಗು ನಾಟ್ ಹಾಕಿದ್ವಲ್ಲ ಅಲ್ಲಿಂದ 2 ಇಂಚಸ್ಗೆ ಮೆಜರ್ಮೆಂಟ್ ಮಾಡಿಕೊಂಡು ಅಲ್ಲಿಗೆ ನಾಟ್ ಹಾಕೋಬೇಕು. ಪ್ರತಿ ಸಲನೂ ಇದೇ ರೀತಿ 2 ಇಂಚಸ್ಗೆ ನಾಟ್ ಹಾಕ್ಕೊಬೇಕು. One, 2. ಹತ್ರಕ್ಕೆ ಕಟ್ ಮಾಡ್ಕೊಳ್ಳಿ.
ತುಂಬ ದೂರ ಮಾಡ್ಕೋಬೇಡಿ, 2 ಸೆಂಟಿಮೀಟ್ರ್ ಒಳಗಡೆ ಇರಲಿ, ಅಂದರೆ ತುಂಬ ಜಾಸ್ತಿ ಲೆಂತ್ ಜಾಸ್ತಿ ಬರುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಇದು ಇಟ್ಕೊಂಡು ಫಸ್ಟ್ ಬಿಟ್ಬಿಟ್ಟು ನೆಕ್ಸ್ಟು ಎರಡು ನಾಟ್ ಹಾಕಿರ್ತೀವಲ್ವ, ಅದೆರಡು ಸೆಂಟ್ರಲ್ಲಿ ನಾವು ಈ ರೀತಿ ಕಟ್ ಮಾಡಬೇಕು. ಈ ಒಳಗಡೆ ನಾವು ರೆಡ್ ಕಲರ್ ಸುತ್ಕೊಂಡಿದ್ವಲ್ಲ ಅದನ್ನು ಕಟ್ ಮಾಡಬಾರ್ದು. ಈ ಮೇಲ್ಗಡೆ ಎಲ್ಲೋ ಇದೆಯಲ್ಲ ಇದನ್ನು ಮಾತ್ರ ಕಟ್ ಮಾಡಬೇಕು. ಇವಾಗ ಈ ರೀತಿ ಕಟ್ ಮಾಡಿಕೊಂಡು ಹಾರ ರೆಡಿಯಾಗಿದೆ. ಇಲ್ಲಿ ಸ್ಟಾರ್ಟಿಂಗು ಹಾಕಿದ್ನಲ್ವ ಅದನ್ನು ತೆಕ್ಕೊತಾ ಇದ್ದೀನಿ. ಇವಾಗ ಆಗಿದೆ. ಇದನ್ನು ಸ್ವಲ್ಪ ಟ್ರಿಮ್ ಮಾಡ್ಕೊಬೇಕು, ಶೇಪ್ ಬರೋ ಹಂಗೆ. ಎಕ್ಸ್ಟ್ರಾ ಸ್ವಲ್ಪ ಇರುತ್ತಲ್ವ ಹಿಂದೆ ಮುಂದೆ ಇರೋದನ್ನ ಈ ರೀತಿ ಸ್ಟ್ರೈಟಾಗಿ ಸ್ವಲ್ಪ ತಿರುಗಿಸ್ಕೊಂಡ್ರೆ ರೌಂಡು ಈ ಥರ ಕಟ್ ಮಾಡ್ಕೊಬೇಕು. ಇವಾಗ ರೌಂಡ್ ಶೇಪ್ ಇದೇ ರೀತಿ ಫುಲ್ಲು ಎಲ್ಲದನ್ನು ಇದೇ ರೀತಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ನಾವೇ ಮನೆಯಲ್ಲಿ ಮಾಡಿ ಹಾಕೋದ್ರಿಂದ ನಮಗೆ ಇನ್ನೂ ಖುಷಿ ಜಾಸ್ತಿ ಆಗುತ್ತೆ. ಮಾರ್ಕೆಟಲ್ಲೂ ಸಿಗುತ್ತೆ ಇದು, ಬಟ್ ಆದರೆ ಮನೆಯಲ್ಲಿ ಮಾಡಿ ನಾವು ಹಾಕೋದಕ್ಕೆ ನಮಗೆ ತುಂಬಾ ಖುಷಿ ಇರುತ್ತೆ. ಈ ರೀತಿ ಎಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಸ್ವಲ್ಪ ಈಗ ಮಾಡಿ ಹಾರ ರೆಡಿಯಾಗಿದೆ. ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಇದು ನೋಡ್ತಾ ಇದ್ದರೆ. ಈ ಸಲ ವರಮಹಾಲಕ್ಷ್ಮಿಗೆ ಡೆಕೋರೇಷನ್ಗೆ ಅಂತ ನಾನು ಮಾಡ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆದರೆ ನೀವು ಇದನ್ನು ಟ್ರೈ ಮಾಡಿ. ತುಂಬ ಈಸಿಯಾಗಿ ಒಂದು ಅರ್ಧ ಗಂಟೆಯಲ್ಲಿ ಈ ಹಾರನ ರೆಡಿ ಮಾಡ್ಕೊಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.